ನಮಸ್ಕಾರ ಸ್ನೇಹಿತರೆ. ರಾಜ್ಯ ಸರ್ಕಾರದ ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಾಡಿಗೆ ಕರಾರು ಪತ್ರ ಅಂದರೆ ರೆಂಟ್ ಅಗ್ರಿಮೆಂಟ್ ಇಲ್ಲದೆ ಕಂಗಾಲಾಗಿದ್ದ ಬಾಡಿಗೆದಾರರಿಗೆ ಇಂಧನ ಇಲಾಖೆಯು ಇದೀಗ ಸಿಹಿ ಸುದ್ದಿಯೊಂದನ್ನು ಪ್ರಕಟಿಸಿದೆ. ಇನ್ಮೇಲೆ ನಿಮ್ಮ ಹತ್ತಿರ ಅಫಿಷಿಯಲ್ ಆದ ಬಾಡಿಗೆ ಒಪ್ಪಂದದ ದಾಖಲೆ ಇಲ್ಲದೇ ಇದ್ದರೂ ಚಿಂತೆ ಇಲ್ಲ. ಒಂದು ವಿಶೇಷವಾದ ಫಾರ್ಮ್ ಅನ್ನು ಫಿಲ್ ಮಾಡುವ ಮೂಲಕ ಯೋಜನೆಗೆ ಅಪ್ಲೈ ಮಾಡಿ ಉಚಿತ ಕರೆಂಟ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಎಂದು ಇಲಾಖೆಯು ತಿಳಿಸಿದೆ. ಜಾರಿಗೆ ಬಂದಿರುವ ಈ ನೂತನ ಗೈಡ್ಲೈನ್ಸ್ ಅನ್ವಯ ಬಾಡಿಗೆ ಅಗ್ರಿಮೆಂಟ್ ಇಲ್ಲದವರು ಬೆಸ್ಕಾಂ ಅಥವಾ ನಿಮ್ಮ ಭಾಗದ ಯಾವುದೇ ಎಸ್ಕಾಂ ಆಫೀಸ್ನಿಂದ ಸಿಗುವಂತಹ ವಿಶೇಷ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಬೇಕು. ಈ ಅರ್ಜಿಗೆ ಬಾಡಿಗೆಗೆ ಇರುವವರು ಮತ್ತು ಆ ಮನೆಯ ಓನರ್ ಇಬ್ಬರೂ ಕೂಡ ತಮ್ಮ ಸಿಗ್ನೇಚರ್ ಹಾಕಿ ಸಬ್ಮಿಟ್ ಮಾಡಿದರೆ ಸಾಕು. ಗೃಹಜ್ಯೋತಿ ಯೋಜನೆಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲು ಚಾನ್ಸ್ ನೀಡಲಾಗಿದೆ. ಸರ್ಕಾರ ತಂದಿರುವ ಈ ಹೊಸ ಬದಲಾವಣೆಯಿಂದಾಗಿ ಬಾಡಿಗೆ ಮನೆಯಲ್ಲಿ ವಾಸವಿರುವ ಜನರಿಗೆ ಈ ಯೋಜನೆಯ ಲಾಭ ಪಡೆಯೋದು ಇನ್ನಷ್ಟು ಸುಲಭವಾಗಿದೆ. ಇದೇ ಸಮಯದಲ್ಲಿ ಗೃಹಜ್ಯೋತಿ ಸ್ಕೀಮ್ನ ಡೇಟಾ ಕರೆಕ್ಷನ್ ಮತ್ತು ಅಪ್ಡೇಟ್ ಕೆಲಸಗಳು ಪ್ರಗತಿಯಲ್ಲಿರುವ ಕಾರಣದಿಂದಾಗಿ ಪ್ರಸಕ್ತ ಜುಲೈ ತಿಂಗಳಿನಲ್ಲಿ ಮನೆ ಮನೆಗೆ ಬಂದು ಕರೆಂಟ್ ಮೀಟರ್ ರೀಡಿಂಗ್ ಮಾಡುವ ಸಿಸ್ಟಮ್ ಇರುವುದಿಲ್ಲ ಎಂಬುದಾಗಿ ವಿದ್ಯುತ್ ವಿತರಣಾ ಸಂಸ್ಥೆಗಳು ತಿಳಿಸಿವೆ. ಯಾಕಪ್ಪ ಅಂದರೆ ಸದ್ಯ ಬಿಲ್ ನೀಡುವ ಸಿಬ್ಬಂದಿಗಳನ್ನು ಈ ಡೇಟಾ ಅಪ್ಡೇಷನ್ ಕೆಲಸಗಳಿಗಾಗಿ ನಿಯೋಜನೆ ಮಾಡಿಕೊಂಡಿರುವುದರಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದರಿಂದಾಗಿ ಈ ಜುಲೈ ತಿಂಗಳ ಕರೆಂಟ್ ಬಿಲ್ ಅನ್ನು ಕಸ್ಟಮರ್ಸ್ಗಳ ಕಳೆದ 3 ತಿಂಗಳಲ್ಲಿ ಬಳಸಿರುವ ಸರಾಸರಿ ವಿದ್ಯುತ್ ಪ್ರಮಾಣವನ್ನು ಲೆಕ್ಕ ಹಾಕಿ ಸಿದ್ಧಪಡಿಸಲಾಗುತ್ತಿದೆ. ಇನ್ನು ಬರುವ ತಿಂಗಳಿನಿಂದ ಎಂದಿನಂತೆ ರೆಗ್ಯುಲರ್ ಆಗಿ ಮೀಟರ್ ರೀಡಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದ್ದು, ಸಾರ್ವಜನಿಕರು ಈ ಬಗ್ಗೆ ಯಾವುದೇ ತರಹದ ಗೊಂದಲ ಪಡುವ ಅವಶ್ಯಕತೆ ಇಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.